ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಬಂದು ನಾವು ತುಂಬ ದಿನದಿಂದ ಅಂದ್ಕೊಂಡಿರ್ತಾ ಇದ್ವಿ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಬೇಕು ಅಂತ. ತುಂಬ ದಿನ ಅಲ್ಲ, ತುಂಬ ವರ್ಷ ಅಂತಲೇ ಹೇಳ್ಬೋದು. ಸೊ ಆ ಕನಸು ಇವತ್ತು ನನಸಾಗ್ತಿದೆ. ಸೊ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿದ್ರೆ ನಿಸರ್ಗಧಾಮಕ್ಕೆ. ಹಾಸನಿಂದ ಜಸ್ಟ್ 80 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಯ್, ಇವ್ರು ಊರಿಂದ ರೆಡಿಯಾಗಿ ಬಂದ್ರು ನೋಡಿ, ನಾವ್ ಇಲ್ಲಿಂದ ರೆಡಿ ಆಗಿಲ್ಲ. ಸಿಹಿ ಯಾರದು? ತಾತ ಬಂದಿತ್ತ? ನೋಡಿ ರಾನ್ಸು ಬೆಳಗಿಂದ ಹೊಂಟು ಈಗ ಬಂದಿದೆ. ಹಲೋ ರಾಜಣ್ಣ, ಹಾಯ್ ಮಾಡಿ. ಡಿಕ್ಕಿಗೆಲ್ಲ ಇಡ್ತಾ ಇದ್ದಾರೆ. ನನ್ನ ತಮ್ಮವ್ರು ನೀರು ತರಕ್ ಹೋಗಿದ್ದಾರೆ. ಸೊ ಫೈನಲಿ ಫ್ಯಾಮಿಲಿ ಟ್ರಿಪ್ ಈಸ್ ಹ್ಯಾಪನಿಂಗ್ ಆಫ್ಟರ್ ಸೋ ಮೆನಿ ಇಯರ್ಸ್. ನೋಡಿ ನಮ್ಮ ಸುಮನ್ ಅವ್ರಿಗೆ ವೇಟಿಂಗು, ಬರ್ತಾ ಇಲ್ಲ, ನೀರ್ ತರಕ್ ಹೋಗೋರು. ನಲ್ಲಿ ಬಾಹುಬಲಿ ಇಸ್ ಕಮ್ಮಿಂಗ್. ಫೈನಲಿ ಟಿಟಿ ಹತ್ತಿದ್ದೀವಿ. ಅವೆಲ್ಲ ದೊಡ್ಡ ಇಲ್ಲ ಇಲ್ಲ. ಹಾಯ್, ಹೌ ಇಸ್ ದ ಜೋಶ್? ಯೇ! ಬೇಗನ್ ಪಿಕಪ್ ಪಾಯಿಂಟ್ ಅಲ್ಲಿ ಆಡೆಲ್ಲ ಬರುತ್ತಾ? ಹಾಯ್, ಬನ್ನಿ ಬನ್ನಿ ಬನ್ನಿ.
ಸೊ ಡ್ಯಾನ್ಸ್ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ ಎಲ್ಲರೂ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ ದುಬಾರೆ. ಎಷ್ಟು ಕಿಲೋಮೀಟರ್ ಹಾಸನಿಂದ ದುಬಾರೆ? 78 ಕಿಲೋಮೀಟರ್ ಅಂತೆ. ಅಲ್ಲಿ ಆನೆಗಳೆಲ್ಲ ಇದೆ. ಸೊ ಅಲ್ಲೋದ್ಮೇಲೆ ಸಿಗೋಣ. ಯಾಕೆ ಮಾಡಬೇಡ. ಇವಾಗ ನಾವಿದ್ವಿ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಕೇಸರಿ ಬಾತು ಮತ್ತೆ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದೀವಿ. ಇವರು ಅನ್ನದಾತೆ ಅಲ್ಲ, ಅನ್ನೇನದು ನಕ್ಷತ್ರ ಟೈಮ್ ಎಷ್ಟು? ಹೆಂಗಿದೆ ಕೇಸರಿ ಬಾತ್ ಪಲಾವ್? ಯಾವ್ದನ್ನು ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ. ಉಪವಾಸ ಕೆಡವೆ ಅವನ್ನ. ನೋಡಿ ಗೈಸ್, ಅಲ್ಲಿ ಎಲಿಫೆಂಟ್ ಇದೆ. ಸೊ ಅದಕ್ಕೆ ಹೋಗಕ್ಕೆ ಇಷ್ಟು ಜನ ಅಲ್ಲಿಂದ ಕ್ಯೂ ಹೋಗ್ತಾ ಇದ್ದಾರೆ. ನಾವು ಈಗ ಸ್ಲಿಪ್ಪರ್ ಬಿಟ್ಟು ನೋಡಿ ಗೈಸ್ ಹೆಂಗ್ ಹೋಗ್ಬೇಕು. ಇಟ್ಸ್ ಎ ಸಚ್ ಡಿಫಿಕಲ್ಟ್. ದಾರ ಕಟ್ಟಿದ್ದಾರೆ ಅಂತ ನಮ್ಮ ಅಮ್ಮಂಗೆ. ಹೋಗಿ ಹೋಗಿ ಎಲ್ಲರೂ. ವಾವ್, ಬಿದ್ದಿದ್ದೀರಾ ಎಲ್ಲ? ಕೈ ಹಿಡ್ಕೊಂಡು ಹೋಗಿ. ಗೈಸ್ ಅಲ್ಲಿಂದ ಹತ್ಕೊ ಬಂದ್ಬಿಟ್ಟು ಫೈನಲಿ ಇಲ್ಲಿಗೆ ರೀಚ್ ಆಗಿದೀವಿ. ಚಾಣು ಹೆಂಗಿತ್ತು? ನಿಮ್ದೆಲ್ಲ ಹೇಗಿತ್ತು? ಈಗ ಆನೆ ನೋಡಕ್ ಹೋಗ್ಬೇಕು. ಅಲ್ಲಿಗೆ ನೀರಿಂದ ಬರ್ಬೇಕಾರೆ ಹಂಗೆ ಫೋನ್ ಹಿಡ್ಕೊ ಬರ್ಬೇಕು. ವಿ ಆರ್ ಇನ್ ದುಬಾರೆ ಶಿಬಿರ. ನಮ್ಮ ಮನೆಯವರೆಲ್ಲ ಇಲ್ಲೇ ಬಂದ್ರು. ആനയ്ക്ക് ഗേറ്റ് തുറന്നു കൊടുത്തു. എൻട്രി ഫീസ് ഫ്രീ. ಸೊ ಅಲ್ಲೆಲ್ಲೂ ಎಂಟ್ರಿ ಫೀಸ್ ಏನೋ ಹಾಕಿಲ್ಲ. ಇಷ್ಟು ದೂರ ಎಲ್ಲ ನಡ್ಕೊಂಡು ವಾಟರ್ ಅಲ್ಲಿ ಬಂದಾದ್ಮೇಲೆ ಇಲ್ಲಿ ಹಾಕಿದ್ದಾರೆ ಶುಲ್ಕ ಇದೆ ಅಂದ್ಬಿಟ್ಟು. ಅಂಡ್ 140 ರುಪೀಸ್ ಅಂತೆ ಒಬ್ರಿಗೆ. ಸಾರಿ 120 ರುಪೀಸು. ಅಂಡ್ 11 o'clock ಕ್ಲೋಸ್ ಆಗುತ್ತಂತೆ. ಆಲ್ರೆಡಿ ಇವಾಗ 10:30. ಸೊ ನಾವು ಹೋಗೋದು ವೇಸ್ಟ್. ಇನ್ ಹಾಫ್ ಅನ್ ಅವರ್ಗೆ ಅದು 120 ಕೊಡ್ಕೊಂಡು. ಅಂಡ್ ಆನೇನು ಇಲ್ಲಿಂದಾನೇ ನಾವು ನೋಡ್ಬಹುದು. ಸೊ ಹಂಗಾಗಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಫುಲ್ ಆನೆ ನೋಡೋದಕ್ಕಿಂತ ಆಕ್ಚುಲಿ ನೀರಲ್ಲಿ ನಡ್ಕೊ ಬರೋದು ಸಖತ್ತಾಗಿದೆ. ಸೊ ನೆಕ್ಸ್ಟ್ ಯಾರಾದ್ರೂ ಬಂತಂದ್ರೆ ಇಲ್ಲಿ 120 ಫೀಸ್ ಇದೆ. ಅಲ್ಲೇನೆ ಥಿಂಕ್ ಮಾಡಿ 140 ರುಪೀಸ್ ಇದೆಯಂತೆ. ಅಲ್ಲೇನೆ ಥಿಂಕ್ ಮಾಡಿ ಅದಾದ್ಮೇಲೆ ಇಲ್ಲಿ ನಡ್ಕೊ ಬನ್ನಿ. ಸೊ ಬಂದ್ಮೇಲೆ ನಮ್ ತರ ವಾಪಸ್ ಹೋಗ್ಬೇಕಾಗುತ್ತೆ. ಆನೆ ನೋಡ್ಬೇಕು, ಆನೆ ನೋಡೋದಕ್ಕಷ್ಟೇ. ಸೊ ಇವಾಗ ವಾಪಸ್ ಹೋಗ್ತಾ ಇದೀವಿ. ನದಿ ದಾಟ ಎಕ್ಸ್ಪೀರಿಯನ್ಸ್ ಆಸಮ್ ಆಗಿತ್ತು. ಸೊ ವಾಪಸ್ ಹೋಗೋಣ. ಹೆಂಗಿತ್ತು? ಫೈನಲಿ ಬಂದು ತಲುಪಿದೀವಿ. ಓ ನಮ್ಮ ಅತ್ತೆ ಇನ್ನ ಬಂದಿಲ್ಲ. We are again in ನಿಸರ್ಗಧಾಮ. ಹೋಗಿ ಹೋಗಿ ಎಲ್ಲಾರು ಹೋಗಿ. ಚಾಡು ಚಾಡು ಬಿದ್ದ ಬಿದ್ದ. ಹಲೋ, ಮತ್ತಿಲ್ಲಿಗೆ ಬಂದಿದ್ದ ನಾನು ತೋರಿಸಿ.
ಇವಾಗ ನಾವು ಅಗೇನ್ ಕಾವೇರಿ ಧಾಮಕ್ಕೆ ಬಂದಿದ್ದೇವೆ, ನಿಸರ್ಗಧಾಮಕ್ಕೆ. ಲಾಸ್ಟ್ ಟೈಮ್ ಹೋಗಿ ಇವಾಗ ಇನ್ನೊಂದ್ಸಲ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಹೆಂಗಿದೆ ಮಾಮ? ನಮ್ಮ ಮಾಮ ಟಿ ಫುಲ್ ಡ್ಯಾನ್ಸು ಫಸ್ಟ್ ಟೈಮ್ ಬಂದು ಆಲ್ರೆಡಿ ಕುತ್ಕೊಬಿಟ್ಟವ್ರೆ. ನಾವು ಪಕ್ಷಿ ನೋಡಕ್ ಹೋಗ್ತಾ ಇಲ್ಲ, ಇವ್ರನ್ನೆಲ್ಲ ಕಳ್ಸಿ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಹೋಗ್ತಾ ಇದೀವಿ. ನೀರ್ ಹತ್ರ ಟಾಟಾ. ಚೆನ್ನಾಗಿದೆ ಗೈಸ್. ಆದರೆ ನೀರು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ನಾವು ಆಗ ಬಂದಿದ್ದಕ್ಕೂ ಇವಾಗಿದ್ದಕ್ಕೂ. ಬಟ್ ಚೆನ್ನಾಗಿದೆ. ಇವಾಗ ಅವರೆಲ್ಲ ಪಕ್ಷಿ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಫುಲ್ಲು ಇಲ್ಲಿ ಆಟ. ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ಅದಾದಮೇಲೆ ಊಟ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಮನೆಯಿಂದನೇ ಪಲಾವ್, ಸೌತೆಕಾಯಿ, ಮಾವಿನ ಹಣ್ಣೆಲ್ಲ ತೊಗೊಂಡು ಹೋಗಿದ್ವಿ. ಸೊ ಅಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗೋಲ್ಡನ್ ಟೆಂಪಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ ಮನೆಗೆ. ಸೊ ಗೈಸ್, ಇವಾಗ ಟ್ರಿಪ್ ಎಲ್ಲ ಮುಗ್ದಿದೆ. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ. ಸೊ ಅವ್ರನ್ನ ಕೇಳೋಣ ಟ್ರಿಪ್ ಎಲ್ಲ ಹೆಂಗಿತ್ತು ಅಂತ. ಬನ್ನಿ. ಈ ಸೆಕೆಂಡ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ನೀರಲ್ಲಂತೂ ನಾವು ಭಯಂಕರ ಎಂಜಾಯ್ ಮಾಡ್ಬಿಟ್ಟಿದೀವಿ. ಬೇರೆ ಕಡೆ ಹೋಗಿ ಸಖತ್ ಸುಸ್ತಾಗಿದ್ವಿ, ಸರಿಯಾಗಿ ಊಟ ಮಾಡಿದೀವಿ ಅಷ್ಟೇ. ಹೇಳಿ. ಟ್ರಿಪ್ ಹಂಗೆ ಹೆಂಗ್ ಅನ್ಕೊಂಡಿದ್ವಿ ಹಂಗೆ ಆಗಿದೆ. ಈಗ ನಾವು ಹಂಗ್ ಅನ್ಕೊಂಡಂಗೆ ಮನೆಗೆ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ನಾವ್ ಹೆಂಗ್ ಪ್ಲಾನ್ ಮಾಡಿದ್ವಿ ಹಂಗೆ ಎಕ್ಸಿಕ್ಯೂಟ್ ಆಗಿದೆ. ಇವಳೆ ನೀರಲ್ಲಿ ಜಾಸ್ತಿ ಆಟ ಆಡಿದ್ದು. ದಡದಲ್ಲಿ ಚೆನ್ನಾಗಿತ್ತು. ದಡದಲ್ಲಿ ಟ್ರಿಪ್ ಸೂಪರ್ ಆಗಿತ್ತು. ಒಳ್ಳೆ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವು. ಫ್ಯಾಮಿಲಿಗೆಲ್ಲ ಫಸ್ಟ್ ಟೈಮ್ ಈ ತರ ಹೊರಗಡೆ ಬಂದಿತ್ತು. ತುಂಬಾ ದಿನಗಳಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಟ್ರಿಪ್ಪು. ಎಲ್ಲ ಆರಾಮಾಗಿ ಬಂದು ನೀರಲ್ಲಿ ಚೆನ್ನಾಗಿ ಆಟ ಆಡ್ದು. ಚೆನ್ನಾಗಿತ್ತು. ಇಷ್ಟ ಆಯ್ತು. ಎಂಜಾಯ್ ಮಾಡಿದ್ವಿ. ಕರ್ಕ ಬಂದಿದ್ರಿ. ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿ. ಟ್ರಿಪ್ ಬಹಳ ಚೆನ್ನಾಗಿತ್ತು. ನಾನು ಇದೆಂತ ಬೇಡ ಟೂರು ಈ ಎತ್ರಕ್ಕೆಲ್ಲ ಅಂತದ್ದೆ, ಈ ಮಕ್ಳಿಗೋಸ್ಕರ ಹೋದೆ. ಅಯ್ಯೋ ಅವ್ ಆಟ ನೋಡಿ ನನಗೆ ತುಂಬಾ ಸಂತೋಷ ಆಗ್ಬಿಟ್ಟು ಆನಂದ, ಭಾರಿ ಎಂಜಾಯ್ ಮಾಡಿದೆ. ನನ್ನ ಕೂಡ ಕುಣಿಸ್ಬಿಟ್ಟು ಅದು ತುಂಬಾ ಚೆನ್ನಾಗಿತ್ತು. ಬರಲ್ಲ ಮಕ್ಳಿಗೆಲ್ಲ ಹೋಗಿ ಆನಂದ ಆದ್ರೆ ಸಾಕು ನಂಗೆ. ಓಕೆ, ಥ್ಯಾಂಕ್ ಯು. ಸಿಹಿ ಹೆಂಗಿತ್ತು ಮಗನ ಟ್ರಿಪ್? ಚೆನ್ನಾಗಿತ್ತು ಮನೆ. ಸೂಪರ್ ಹೇಳಿ. ಸೂಪರ್ 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 ಹೇಳಿ. ಸೂಪರ್. ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಹೆಂಗಿತ್ತು ಮಾಮ ಟ್ರಿಪ್? ಸೂಪರ್ ಆಗಿತ್ತು. ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಓಕೆ, ಎಲ್ಲ ಆದ್ಮೇಲೆ ನೀವ್ ಹೇಳಿ. ಸೂಪರ್ ಆಗಿತ್ತು. ನಾನು ನೋಡಿರ್ಲಿಲ್ಲ ಇಲ್ಲಿ ವಿಜಯನಗರ ಬಂದಿದ್ರು. ದುಬಾರೆ, ಆನೆ ಫಾರೆಸ್ಟ್, ಪಕ್ಷಿಧಾಮ ಯಾವ್ದು ನೋಡಿರ್ಲಿಲ್ಲ. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. 2025 ಅಲ್ಲಿ ಫ್ಯಾಮಿಲಿ ಜೊತೆ ಹೋಗಿದ್ದು ಬೆಸ್ಟ್ ಟ್ರಿಪ್. ಫಸ್ಟ್ ಟ್ರಿಪ್ 2025 ಅಲ್ಲಿ. ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಸೂಪರ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.